ಡಿಟೆಕ್ಷನ್ ಆಫ್ ಬಯಾಲಜಿಕಲ್ ಮೊಲಿಕ್ಯೂಲ್ಸ್ ಅಂತಂದ್ರೆ ಬಯಾಲಜಿಕಲ್ ಮೊಲಿಕ್ಯೂಲ್ಸ್ ಮೀನ್ಸ್ ದ ಕೆಮಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅಂದ್ರೆ ಯಾವುದೇ ಒಂದು ಜೀವಂತ ಇರುವಂತಹ ಒಂದು ಆರ್ಗ್ಯಾನಿಸಮ್ಸ್ಗಳಲ್ಲಿ ಪ್ರೆಸೆಂಟ್ ಇರುವಂತಹ ಕೆಮಿಕಲ್ಸ್ಗಳನ್ನ ನಾವು ಬಯೋಮೊಲಿಕ್ಯೂಲ್ಸ್ ಅಂತ ಕರಿತೀವಿ. ನಾವು ತಿನ್ನುವಂಥ ಫುಡ್ ಆಗಿರ್ಬೋದು, ನಾವು ಕುಡಿಯುವಂಥ ಯಾವುದಾದ್ರೂ ಪದಾರ್ಥಗಳಾಗಿರ್ಬೋದು, ಅದರಲ್ಲಿ ಎಷ್ಟರ ಮಟ್ಟಿಗೆ ಗ್ಲೂಕೋಸ್ ಕಂಟೆಂಟ್ ಇರ್ತದ, ಪ್ರೋಟೀನ್ ಕಂಟೆಂಟ್ ಇರ್ತದ, ಅದನ್ನು ಚೆಕ್ ಮಾಡುವಂಥ ಒಂದು ಮೆಥಡಿಗೆ ನಾವು ಬಯಾಲಜಿಕಲ್ ಡಿಟೆಕ್ಷನ್ ಅಂತ ಕರಿತೀವಿ, ಇಲ್ಲ ಬಯೋಕೆಮಿಕಲ್ ಟೆಸ್ಟ್ ಅಂತ ಕರಿತೀವಿ. ಈ ಬಯೋಕೆಮಿಕಲ್ ಟೆಸ್ಟ್ ಅಲ್ಲಿ ಬೇರೆ ಬೇರೆ ವೆರೈಟಿ ಆಫ್ ಆರ್ಗ್ಯಾನಿಕ್ ಮೊಲಿಕ್ಯೂಲ್ಸ್ಗಳನ್ನು ನಾವು ಡಿಟೆಕ್ಷನ್ ಮಾಡ್ತೀವಿ. ಸೊ ಇದರಲ್ಲಿ ನಾವು ಪ್ರಾಕ್ಟಿಕಲಲ್ಲಿ ಮಾಡುವಂಥದ್ದು ಮೂರು. ಒಂದು ಡಿಟೆಕ್ಷನ್ ಫಾರ್ ಗ್ಲೂಕೋಸ್ ಬೆನೆಡಿಕ್ಟ್ ಟೆಸ್ಟ್ ಅಂತ ಕರಿತೀವಿ, ಡಿಟೆಕ್ಷನ್ ಫಾರ್ ಸ್ಟಾರ್ಚ್ ಅದನ್ನ ಅಯೋಡಿನ್ ಟೆಸ್ಟ್ ಅಂತ ಕರಿತೀವಿ, ಡಿಟೆಕ್ಷನ್ ಆಫ್ ಪ್ರೋಟೀನ್ಸ್ ಅದನ್ನ ಬೈಯುರೇಟ್ ಟೆಸ್ಟ್ ಅಂತ ಕರಿತೀವಿ. ಹಾಗಾದ್ರೆ ಪ್ರೊಸೀಜರ್ ಯಾವ ರೀತಿ ನಾವು ಫಾಲೋ ಅಪ್ ಮಾಡಬೇಕಂತಂದ್ರೆ, ಸೊ ಫಸ್ಟ್ ಆಫ್ ಆಲ್ ನಾನು ಡಿಟೆಕ್ಷನ್ ಫಾರ್ ಗ್ಲೂಕೋಸ್ ಹೇಳ್ತೀನಿ. ಅಂದ್ರೆ ನಮ್ಗೆ ಏನೇನು ಬೇಕಾಗತ್ತಂದ್ರೆ ಸ್ಪಿರಿಟ್ ಲ್ಯಾಂಪ್ ಬೇಕು, ಬೆನೆಡಿಕ್ಟ್ ರಿಯೇಜೆಂಟ್ ಬೇಕು. ಸೊ ಹಾಗಾದ್ರೆ ಜಸ್ಟ್ ಯು ಹ್ಯಾವ್ ಟು ಟೇಕ್ 2 ml or else the 5 ml ಆಫ್ ಟೆಸ್ಟ್ ಸ್ಯಾಂಪಲ್. ನಾವು ಎಷ್ಟು ಟೆಸ್ಟ್ ಸ್ಯಾಂಪಲ್ ಅನ್ನ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಬೆನೆಡಿಕ್ಟ್ ರಿಯೇಜೆಂಟ್ ಅನ್ನ ಆಡ್ ಮಾಡಬೇಕಾಗತ್ತೆ. ಓಕೆ, ಸೊ ನಾನು ಇಷ್ಟು ಟೆಸ್ಟ್ ಸ್ಯಾಂಪಲ್ ಅನ್ನ ತಗೊಂಡಿದ್ದೀನಿ ಅಂತಂದ್ರೆ ಅದು ಎಷ್ಟು ತಗೊಂಡಿದ್ದಲ್ಲ ಅಷ್ಟೇ ಬೆನೆಡಿಕ್ಟ್ ರಿಯೇಜೆಂಟ್ ಅನ್ನ ಇಲ್ಲಿ ಆಡ್ ಮಾಡ್ಕೊಳ್ತೀನಿ. ಓಕೆ, ಆಡ್ ಮಾಡ್ಕೊಂಡಿದ ನಂತರ ಇದು ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ ಹೇಳಿ, ಯಾಕಂತಂದ್ರೆ ನಾವು ಬಿಸಿ ಮಾಡುವಾಗ ಕೈಗೂ ಸಹಿತ ಆಗುತ್ತೆ. ಸೊ ಹಾಗಾಗಿ ನಾವು ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಲ್ಲಿ ತಗೊಂಡು ಇದನ್ನ ಜೆಂಟ್ಲಿ ಏನ್ ಮಾಡ್ಬೇಕಂದ್ರೆ ಹೀಟ್ ಮಾಡ್ಬೇಕು. ಓಕೆ, ಯಾವ ರೀತಿ ಹೀಟ್ ಮಾಡ್ಬೇಕು ಅಂತ ಜಸ್ಟ್ ಇಲ್ಲಿ ಹ್ಯಾಂಡಲ್ ಮಾಡೋದು, ನೆಕ್ಸ್ಟ್ ಸೈಡಿಗೆ ತೆಗೆದು ಶೇಕ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದು ಕುದಿಯುವ ಹಾಗೆ ನೋಡ್ಕೊಂಡು ಮಾಡಬೇಕು. ಜಸ್ಟ್ ಹಿಯರ್ ಯು ಕ್ಯಾನ್ ಸಿ ದ ಚೇಂಜಸ್ ಆಫ್ ಕಲರ್. ಸೊ ಫಸ್ಟ್ ಬ್ಲೂ ಕಲರ್ ಇತ್ತು, ಗ್ರೀನ್ ಕಲರ್ ಆಗಿ ಟರ್ನ್ ಆಯಿತು. ದೆನ್ ನೆಕ್ಸ್ಟ್ ಇವಾಗ ಸ್ಲೈಟ್ಲಿ ಏನಾಗುತ್ತೆ ಹೇಳಿ ಯೆಲ್ಲೋ ಕಲರಿಗೆ ಟರ್ನ್ ಆಗುತ್ತೆ. ದೆನ್ ನೆಕ್ಸ್ಟ್ ನಾವು ಹೀಟ್ ಮಾಡಿದೀವಿ ಅಂತಂದ್ರೆ ನಮಗೆ ಬ್ರಿಕ್ ರೆಡ್ ಕಲರಿಗೆ ಬರುತ್ತೆ. ಬ್ರಿಕ್ ರೆಡ್ ಅಂತಂದ್ರೇನು ಇಟ್ಟಂಗಿ ಕಲರ್ ಬರುತ್ತೆ. ಸೊ ಈ ಬ್ರಿಕ್ ರೆಡ್ ಕಲರ್ ಬಂತಂದ್ರೆ ಇದು ನಮ್ಗೆ ಏನ್ ಇಂಡಿಕೇಟ್ ಮಾಡುತ್ತಂದ್ರೆ ನಾವು ತಗೊಂಡಿರುವಂತಹ ಸ್ಯಾಂಪಲ್ ಅಲ್ಲಿ ಗ್ಲೂಕೋಸ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಓಕೆ, ಇದು ಟೆಸ್ಟ್ ಫಾರ್ ಗ್ಲೂಕೋಸ್ ಆಯ್ತು. ದೆನ್ ನೆಕ್ಸ್ಟ್ ಟೆಸ್ಟ್ ಫಾರ್ ಸ್ಟಾರ್ಚ್ ಟೆಸ್ಟಿಗೆ ಅದೇ ರೀತಿಯಾಗಿ ಏನ್ ಮಾಡ್ಬೇಕಂದ್ರೆ ನಾವು ಒಂದು ಟೆಸ್ಟ್ ಟ್ಯೂಬ್ ಅನ್ನು ತಗೊಳ್ತೀವಿ. ಇಲ್ಲಿ ಸ್ಯಾಂಪಲ್ ಅನ್ನ ಆಡ್ ಮಾಡ್ಕೋಬೇಕು. ಜಸ್ಟ್ ನಾನು 2 to 3 ml ಇಲ್ಲ 5 ml ಸ್ಯಾಂಪಲ್ ಅನ್ನ ಆಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ಯಾಂಪಲ್ ಬಂದ್ಬಿಟ್ಟು ಏನು ತಗೊಂಡಿದ್ದೀನಿ ಅಂತಂದ್ರೆ ನಾವು ಅಕ್ಕಿ ಬೇಯಿಸಿದ ನಂತರ ಬರುವಂತ ಗಂಜಿಯನ್ನಾದ್ರೂ ತಗೋಬಹುದು, ಇಲ್ಲ ಹಿಟ್ಟನ್ನು ಕಲಸಿ ನೀರನ್ನಾದ್ರೂ ತಗೋಬಹುದು. ನಾನಿಲ್ಲಿ ಜೋಳದ ಹಿಟ್ಟನ್ನು ಕಲಿಸಿ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಜೋಳದ ಹಿಟ್ಟಲ್ಲಿ ಸ್ಟಾರ್ಚ್ ಕಂಟೆಂಟ್ ಬಹಳ ಜಾಸ್ತಿ ಇರ್ತದೆ. ಸೊ ಜಸ್ಟ್ 1 ಡ್ರಾಪ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅಯೋಡಿನ್ ಸೊಲ್ಯೂಷನ್ ಅನ್ನ ಹಾಕಬೇಕು. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ದ ಚೇಂಜಸ್ ಆಫ್ ಕಲರ್. ಸೊ ಇದು ಕಲರ್ ಬ್ಲೂ ಕಲರ್ ಅಂದ್ರೆ ಬ್ಲ್ಯಾಕಿಶ್ ಬ್ಲೂ ಕಲರ್ ಕಾಣಿಸುತ್ತೆ. ಇದು ಏನು ಇಂಡಿಕೇಟ್ ಮಾಡುತ್ತೆ, ನಮ್ಮ ಸ್ಯಾಂಪಲ್ ಒಳಗಡೆ ಸ್ಟಾರ್ಚ್ ಕಂಟೆಂಟ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ನಾವು ಮನೆಯಲ್ಲಿ ಯೂಸ್ ಮಾಡುವಂತ ಹಾಲಲ್ಲಿ ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಇದೆ ಅಂತ ಕೂಡ ನಾವು ಚೆಕ್ ಮಾಡ್ಕೊಳ್ಬಹುದು. ಯಾವ ರೀತಿ ಚೆಕ್ ಮಾಡ್ತೀರಾ, ಜಸ್ಟ್ ನೀವು 2 to 3 ಇಲ್ಲ 5 ml ಏನ್ ಮಾಡ್ಬೇಕಂತಂದ್ರೆ ಸ್ಯಾಂಪಲ್ ತಗೋಬೇಕು. ಇಲ್ಲ ನಾನು ಮಿಲ್ಕ್ ಅನ್ನ ಸ್ಯಾಂಪಲ್ ಅನ್ನಾಗಿ ತಗೊಳ್ತಾ ಇದ್ದೀನಿ. ಜಸ್ಟ್ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಬೈಯುರೇಟ್ ರಿಯೇಜೆಂಟ್ ಅನ್ನ ಹಾಕ್ಬೇಕು. ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಏನಾದರೂ ಜಾಸ್ತಿ ಇತ್ತಂದ್ರೆ ನಮಗೆ ವೈಲೆಟ್ ಕಲರ್ ಕಾಣಿಸುತ್ತೆ. ಅಂದ್ರೆ ಪ್ರೋಟೀನ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇತ್ತಂದ್ರೆ ಸ್ವಲ್ಪ ಲೈಟ್ ವೈಲೆಟ್ ಕಲರ್ ಕಾಣಿಸ್ಬಹುದು. ಪ್ರೋಟೀನ್ ಕಂಟೆಂಟ್ ಏನಾದರೂ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಡಾರ್ಕ್ ವೈಲೆಟ್ ಕಲರ್ ಕಾಣಿಸ್ಬಹುದು. ಸೊ ನಮ್ಗೆ ವೈಲೆಟ್ ಕಲರ್ ಕಾಣಿಸ್ತಾ ಇದೆ ಅಂತಂದ್ರೆ ನಾವು ತಗೊಂಡಿರುವಂತ ಮಿಲ್ಕ್ ಸ್ಯಾಂಪಲ್ ಅಲ್ಲಿ ಪ್ರೋಟೀನ್ ಕಂಟೆಂಟ್ ಬಹಳ ಕಡಿಮೆ ಇದೆ ಅಂತ ಅರ್ಥ. ಅದೇ ರೀತಿಯಾಗಿ ಇಲ್ಲಿ ನಾವು ಇನ್ನೊಂದು ಏನ್ ತಗೋಬಹುದು ಅಂತಂದ್ರೆ ಎಗ್ ಅಲ್ಬುಮಿನ್ ಅನ್ನು ತಗೊಂಡು ನಾವು ಪ್ರೋಟೀನ್ ಟೆಸ್ಟ್ ಅನ್ನು ಮಾಡಬಹುದು. ಜಸ್ಟ್ ಯು ಹ್ಯಾವ್ ಟು ಆಡ್ ಸ್ಯಾಂಪಲ್. ಇದು ಸ್ಯಾಂಪಲ್ ಅಂತಂದ್ರೆ ಎಗ್ ಅನ್ನ ಕಲಿಸ್ಬಿಟ್ಟು ತಗೊಂಡಿರುವಂಥದ್ದು. ಇದಕ್ಕೆ ಅದೇ ರೀತಿಯಾಗಿ ಒಂದು 2 to 3 ml ಏನ್ ಮಾಡ್ಬೇಕಂದ್ರೆ ಬೈಯುರೇಟ್ ರಿಯೇಜೆಂಟ್ ಅನ್ನ ಆಡ್ ಮಾಡಬೇಕು. ಎಸ್, ಇಲ್ಲಿ ಬೈಯುರೇಟ್ ರಿಯೇಜೆಂಟ್ ಆಡ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ವೈಲೆಟ್ ಕಲರ್ ಬಹಳ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಆಗಲೇ ಹಾಲಲ್ಲಿ ನೋಡೋದಕ್ಕಿಂತ ಇದರಲ್ಲಿ ವೈಲೆಟ್ ಕಲರು ಬಹಳ ಒಂದು ಚೆನ್ನಾಗಿ ಮತ್ತೆ ಕ್ಲಿಯರ್ ಆಗಿರುವಂಥ ಅಪಿಯರೆನ್ಸ್ ಬರುತ್ತೆ. ಇಲ್ಲಿ ನಾನು ಇಟ್ಟಿರುವಂಥ ಟೆಸ್ಟ್ ಟ್ಯೂಬನ್ನು ಸಹಿತ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಅಂತ ಅನ್ಕೊಂಡಿನಿ. ಈ ಕಲರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ದಿ ಬಯೋಮೊಲಿಕ್ಯೂಲ್ಸ್ ಆರ್ ಎಲ್ಸ್ ದ ಡಿಟೆಕ್ಷನ್ ಆಫ್ ಗ್ಲೂಕೋಸ್, ಸ್ಟಾರ್ಚ್ ಅಂಡ್ protein samples that we are used in day-to-day our life or else in the diet.